ಹಗರಣ ಆಗಿದೆ ಅಂತ ನೀವು ಒಪ್ಪಿಕೊಳ್ತೀರಿ ಅಂತ ಆದ್ರೆ ಆ ಹಗರಣ ಆಗುವುದಕ್ಕೆ ಕಾರಣವೇನು? ಆ ಪರಿಸರ ನಿರ್ಮಾಣ ಯಾಕಾಯ್ತು? ಹಗರಣಗಳ ಸರ್ಕಾರ ಅಂತ ಯಾಕೆ ಕರೆಸ್ಕೊಳ್ತಾ ಇದ್ದೀರಿ? ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರದ ಲೂಟಿ ಮತ್ತು ದಿವಾಳಿತನದ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಮತ್ತು ಬ್ರಹ್ಮಾಸ್ತ್ರ ಬಿಜೆಪಿಯವರ ಕೈಗೆ ಸಿಕ್ಕಿದೆ. ಇದರ ಮಧ್ಯೆ ನಿನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ನಡೆದಂಥ ವಿದ್ಯಮಾನಗಳನ್ನ ಗಮನಿಸಿದರೆ ಕಾಂಗ್ರೆಸ್ಸು ಮಾನ ಮರ್ಯಾದೆ ಮತ್ತು ನಾಚಿಕೆಯ ಎಲ್ಲ ಮಿತಿಗಳನ್ನು ಮೀರಿ ನಿಂತಿದೆ. ನಿಮ್ಮದೇ ನೇತೃತ್ವದ ಆಡಳಿತದಲ್ಲಿ ಈ ಬಹುಕೋಟಿ ಹಗರಣ ನಡೆದಿದೆ ಅನ್ನೋದನ್ನ ನೀವು ಒಪ್ಕೊಳ್ತೀರಿ ಅಂತಾದ್ರೆ ನಿಮಗೆ ನೈತಿಕತೆ ಇಲ್ಲವೇ? ನೀವು ರಾಜೀನಾಮೆಯನ್ನ ಯಾಕೆ ಕೊಡ್ತಾ ಇಲ್ಲ? ಇದು ಪ್ರತಿಪಕ್ಷ ಕೇಳ್ತಾ ಇರುವ ಪ್ರಶ್ನೆನೇ ಅಲ್ಲ, ಇದು ಜನ ಕೇಳ್ತಾ ಇರುವಂತ ಪ್ರಶ್ನೆ. ಕರ್ನಾಟಕದ ಜನರ ತೆರಿಗೆಯ ಹಣದನ್ನ ಅದರ ಮೇಲೆ ಆದಂತ ಈ ವಂಚನೆಯನ್ನ ನೀವು ಸಾಮೂಹಿಕವಾಗಿ ಮುಚ್ಚಾಕ್ಲಿ ಕೊಟ್ಟಿದ್ದೀರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮವರಿಗೂ ಹೇಳಿ. ಅಧಿವೇಶನ ನಡೀತಾ ಇದೆ. ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರದ ಲೂಟಿ ಮತ್ತು ದಿವಾಳಿತನದ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಮತ್ತು ಬ್ರಹ್ಮಾಸ್ತ್ರ ಬಿಜೆಪಿಯವರ ಕೈಗೆ ಸಿಕ್ಕಿದೆ. ಆದರೆ ನಾನು ನಿನ್ನೆನೂ ಅದನ್ನು ಹೇಳಿದ್ದೇನೆ. ಏನು ಅಂತಂದರೆ, ಒಮ್ಮೆ ದೇವೇಗೌಡರ ಒಂದು 10 ವರ್ಷದ ಹಿಂದಿನ ದೇವೇಗೌಡರು, ಒಂದು 10 ವರ್ಷದ ಹಿಂದಿನ ಯಡಿಯೂರಪ್ಪನವರೇ ಈ ಸಂದರ್ಭದಲ್ಲಿ ಏನಾದರೂ ಸದನದಲ್ಲಿದ್ದಿದ್ದರೆ, ಅಥವಾ ಕೇಂದ್ರ ಸರ್ಕಾರಕ್ಕೆ ಈಗ ಒಂದು ಮಂತ್ರಿಯಾಗಿ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಯಥಾ ಇಲ್ಲಿ ಈ ಅಧಿವೇಶನದಲ್ಲಿ ಇದ್ದಿದ್ದರೆ ಅದರ ಕಥೆಯೇ ಬೇರೆ ಆಗ್ತಾಯಿತ್ತು ಅಂತ. ಯಾಕೆಂತಂದರೆ ಈಗಿನ ಬಿ ಜೆ ಪಿಯ ಏನು ಯುವ ಲೀಡರ್ಸ್ ಏನಿದ್ದಾರೆ ಅವರು ಯಾರೂ ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ಅವರ ಬಾಡಿ ಲ್ಯಾಂಗ್ವೇಜು, ಅವರ ವರ್ತನೆ ಇಲ್ಲಿ ಎಲ್ಲವೂ ಸಾಕಷ್ಟು ಸಾಕ್ಷ್ಯವನ್ನು ಹೇಳ್ತಾ ಇದೆ. ಆದರೂ ನಿನ್ನೆ ಅಶೋಕ್ ಅವರು ಮಾತಾಡಿದ ರೀತಿ, ಸಿ ಟಿ ರವಿ ಅವರು ಮೇಲ್ಮನೆಯಲ್ಲಿ ಮಾತಾಡಿದ ರೀತಿ ಮತ್ತು ಒಟ್ಟಾರೆಯಾಗಿ ಯತ್ನಾಳರ ಮಧ್ಯಪ್ರವೇಶ ಇವೆಲ್ಲವೂ ಒಂದು ಕೋಲಾಹಲಕ್ಕೆ ಕಾರಣ ಆಯಿತು. ಆದರೆ ನನಗೆ ಅನಿಸಿದ್ದು ಇದರಲ್ಲಿ ಕಾಂಗ್ರೆಸ್ಸಿನ ನಿರ್ಲಜ್ಜತೆ ಮತ್ತು ಮುಖೇಡಿತನ ಯಾವ ಮಟ್ಟದಲ್ಲಿ, ಯಾವ ಆತ್ಯಂತಿಕ ಸ್ಥಿತಿಯಲ್ಲಿದೆ ಅಂತಂದರೆ, ಅವರು ಯಾವುದೇ ರೀತಿಯಲ್ಲೂ ಹಗರಣಗಳ ಬಗ್ಗೆ ಒಂದು ಪ್ರಾಮಾಣಿಕತೆಯನ್ನಾಗಲಿ ಅಥವಾ ಈ ಹಗರಣ ನಡೆದ ಬಗ್ಗೆ ಜನರ ದುಡ್ಡು, ಜನರ ತೆರಿಗೆಯ ಹಣ ದುರುಪಯೋಗ ಅದರ ಬಗ್ಗೆ ಅವರಿಗೆ ಯಾವುದೇ ಪಶ್ಚಾತ್ತಾಪವೂ ಇಲ್ಲ, ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಯಾವ ನೆಲೆಯಲ್ಲೂ ಅವರು ನಿಂತಿಲ್ಲ. ಸಂಪೂರ್ಣವಾಗಿ ಅಧಿಕಾರ ರಾಜಕಾರಣದ ದುರುಪಯೋಗ ಮತ್ತು ನಾವು ಯಾವುದೇ ರೀತಿಯಲ್ಲೂ ನಾವು ಅಧಿಕಾರವನ್ನು ಮುಂದುವರಿಸ್ತೇವೆ, ಅದು ಖಜಾನೆ ದಿವಾಳಿಯಾಗಲಿ, ಜನರ ಹಣ ದುರುಪಯೋಗ ಆಗಲಿ, ಹಗರಣ ಮೇಲೆ ಹಗರಣಗಳು ಕಾಣಿಸ್ಕೊಳ್ಳಿ. ವಾಲ್ಮೀಕಿ ಹಗರಣ ಆಯಿತು, ಪ್ರವಾಸೋದ್ಯಮದ ಹಗರಣ ಆಯಿತು, ವಕ್ಫ್ ಮಂಡಳಿದಾಯಿತು. ಆಮೇಲೆ ಈಗ ನಿನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಇಲ್ಲ ನಾವು ಬಸ್ ದರವನ್ನು ಏರಿಸುವುದಿಲ್ಲ. ಯಾಕೆಂತಂದರೆ ಇನ್ನೂ ಬಸ್ ದರ, ಆ ದರ, ಈ ದರ ಏರಿಸ್ತಾ ಹೋದರೆ ಜನರೇ ಎದ್ದು ಬಂದು ಇವ್ರಿಗೆ ಹೊಡೆತಾರೆ ಅನ್ನುವಂಥ ಲೆವೆಲಿಗೆ ಬಂದಾಗಿದೆ ಅಂತ ಗೊತ್ತಾಗಿದೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆಯ CBI ತನಿಖೆ ಅದು ಒಂದು ನಿರ್ಣಾಯಕ ಹಂತಕ್ಕೆ ಬರುವ ಲಕ್ಷಣಗಳು ಕಾಣ್ತಾ ಇದೆ. ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಅವರು ಕಾನೂನಿನ ಹೋರಾಟದಲ್ಲಿ ಡಿ ಕೆ ಶಿವಕುಮಾರ್ ಮೇಲುಗೈಯನ್ನು ಸಾಧಿಸಿದರು. ಆದರೆ ನಿನ್ನೆ ಸುಪ್ರೀಂ ಕೋರ್ಟಿನ 3 ಸದಸ್ಯ ನ್ಯಾಯಪೀಠ CBI ತನಿಖೆಯನ್ನು ವಜಾಗೊಳಿಸಬೇಕು ಅಂತೇನು ಡಿ ಕೆ ಶಿವಕುಮಾರ್ ಅರ್ಜಿ ಹಾಕಿದರು, ಅದನ್ನು ಯಾವುದೇ ರೀತಿಯಲ್ಲೂ CBI ತನಿಖೆಯಿಂದ ಈ ಪ್ರಕರಣವನ್ನು ವಜಾ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನೀವು ಮುಂದುವರಿಸಿ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅರ್ಜಿಯನ್ನು ವಜಾ ಮಾಡಲಾಗಿದೆ. 2013 ಮತ್ತು 2017 ಮಧ್ಯೆ 74 ಕೋಟಿಗೂ ಹೆಚ್ಚು ದಾಖಲೆ ರಹಿತ ಅಕ್ರಮ ಹಣದ ಏನು ತನಿಖೆ ನಡೀತಾ ಇದೆ, ಆ ತನಿಖೆಯನ್ನು CBIಯಿಂದ ಕೈ ಬಿಡಬೇಕು, ಅದನ್ನು ವಜಾಗೊಳಿಸಬೇಕು ಅನ್ನುವಂಥ ರೀತಿಯಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಆ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ಹಾಗಾಗಿ ಈಗಾಗಲೇ ಕೇಜ್ರಿವಾಲು, ಚಂದ್ರಶೇಖರ್
ಅವರ ಮಗಳು ಕವಿತಾ ತೆಲಂಗಾಣದ, ಇವರಿಬ್ಬರೂ ಜೈಲೂಟದ ರುಚಿಯನ್ನು ಉಣ್ಣುತ್ತಾ ಇದ್ದಾರೆ, ಉಂಡು ಬಂದಿದ್ದಾರೆ. ಆ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ತಿಹಾರ್ ಜೈಲಿಗೆ ಮುಖ ಮಾಡ್ತಾರೆಯೇ ಅನ್ನುವಂಥ ಪ್ರಶ್ನೆ ಈಗ ತೀವ್ರವಾಗಿ ಕಾಡ್ತಾ ಇದೆ. ಇದರ ಮಧ್ಯೆ ನಿನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ನಡೆದಂಥ ವಿದ್ಯಮಾನಗಳನ್ನು ಗಮನಿಸಿದರೆ ಕಾಂಗ್ರೆಸ್ಸು ಮಾನ ಮರ್ಯಾದೆ ಮತ್ತು ನಾಚಿಕೆಯ ಎಲ್ಲ ಮಿತಿಗಳನ್ನು ಮೀರಿ ನಿಂತಿದೆ. ಇಡೀ ಮುಳುಗದವನಿಗೆ ಚಳಿ ಹಂಗೇನು ಅನ್ನುವಂಥ ಮಟ್ಟಕ್ಕೆ ಸಿದ್ದು ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ಅನ್ನೋದರ ಬಗ್ಗೆ ಯಾವುದೇ ನಿಮಗೆ ಸಂಶಯ ಬೇಕಾಗಿಲ್ಲ. 187 ಕೋಟಿ ಅಲ್ಲ, ಅದು 89 ಕೋಟಿ ಹಗರಣ. ನೀವು ತಪ್ಪಾಗಿ ಜನರಿಗೆ ಅಂಕಿಅಂಶವನ್ನು ಕೊಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಸ್ವತಃ ಮುಖ್ಯಮಂತ್ರಿ ಅವರು ಹೇಳ್ತಾರೆ. ಅದರ ಜೊತೆಗೆ ಪ್ರಶ್ನೋತ್ತರಕ್ಕಿಂತ ಮೊದಲು ನಮಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪ್ರತಿಪಕ್ಷ ಪಟ್ಟು ಹಿಡಿದಾಗ ಚರ್ಚೆಗೆ ಅವಕಾಶವನ್ನು ನಾವು ಕೊಡ್ತೇವೆ, ಆದರೆ ಕಾನೂನಿನ ಪ್ರಕಾರ ಚರ್ಚೆಗೆ ಅವಕಾಶ ಇಲ್ಲ. ಯಾಕೆಂತಂದರೆ ತನಿಖೆ ಆಗ್ತಾ ಇದೆ. ತನಿಖೆ ಆಗುವಾಗ ಸದನದಲ್ಲಿ ಚರ್ಚೆ ಆಗಬಾರ್ದು ಅಂತ ಯಾರು ಹೇಳಿದ್ದು? ಸದನದಲ್ಲಿ ಚರ್ಚೆ ಮಾಡಬೇಕಾದದ್ದು ಈ ಪ್ರಜಾಪ್ರಭುತ್ವದ ಆಶಯದ ಮೂಲಭೂತವಾದಂಥ ಭಾಗ. ಅದು ಒಂದು. ಆದರೆ ಕೊನೆಗೆ ನಾವು ಚರ್ಚೆಗೆ ಒಪ್ತೇವೆ ಅಂತಂದರು. ಅದರ ಜೊತೆಗೆ ನಿನ್ನೆ ಪ್ರಾಯಶಃ ಅದನ್ನು ನೀವು ಅವರ ಸಹಜತೆ ಅಂತ ಭಾವಿಸ್ತೀರೋ, ಸತ್ಯಸಂಧತೆ ಅಂತ ಭಾವಿಸ್ತೀರೋ, ಅಥವಾ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 1000 ವರ್ಷ ಆಯುಷ್ಯ ಅನ್ನೋ ಹಾಗೆ ಈ ಅಧಿವೇಶನದಲ್ಲಿ ನಾವು ತಪ್ಪಿಸಿಕೊಳ್ಳುವ ಆಟ ಆಡೋಣ ಅಂತ ಕಾಂಗ್ರೆಸ್ನವರು ಏನಾದರೂ ಒಪ್ಪಂದಕ್ಕೆ ಬಂದ ಹಾಗೆ ಕಾಣ್ತದೆ. ಹೌದು, ಅಕ್ರಮ ನಡೆದಿದೆ, ತನಿಖೆ ಆಗ್ತಾ ಇದೆ, 3 ವಿಭಾಗದಲ್ಲಿ ತನಿಖೆ ಆಗ್ತಾ ಇದೆ. ಆದ್ದರಿಂದ ನಾವು ತನಿಖೆಯ ನಂತರ ಬಂದಂಥ ಯಾವುದೇ ಒಂದು ತೀರ್ಪಿಗೂ ನಾವು ಬದ್ಧರಾಗಿದ್ದೇವೆ, ಒಪ್ಪಿಕೊಳ್ತೇವೆ ಅನ್ನುವ ಮಾತನ್ನು ನಿನ್ನೆ ಸಿದ್ದರಾಮಯ್ಯನವರು ಹೇಳಿ. ಇದು ಅವರು ಒಪ್ಕೊಂಡಿರೋದಲ್ಲ, ನಾಗೇಂದ್ರ ಒಪ್ಕೊಂಡಿರೋದಲ್ಲ. ಅವರು ಇದರಲ್ಲಿ ಮೆನ್ಷನ್ ಮಾಡಿರೋದು ಇಡಿಯವರು, ಯಾವುದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರೋದು. ಅದೆಲ್ಲ ಅಡ್ಮಿಟೆಡ್ ಫ್ಯಾಕ್ಟ್ಸ್ ಅಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಹೇಳ್ತಾರೆ ಮಾನ್ಯ ಅಧ್ಯಕ್ಷರೇ, 187 ಕೋಟಿ ಲೀಟಿ ಹೊಡೆದ್ಬಿಟ್ರು, 187 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ಹಾಗಾದರೆ ಸಿದ್ದರಾಮಯ್ಯನವರೇ, ಹಗರಣ ಆಗಿದೆ ಅಂತ ನೀವು ಒಪ್ಪಿಕೊಳ್ತೀರಿ ಅಂತ ಆದರೆ ಆ ಹಗರಣ ಆಗುವುದಕ್ಕೆ ಕಾರಣವೇನು? ಆ ಪರಿಸರ ನಿರ್ಮಾಣ ಯಾಕಾಯಿತು? ಹಗರಣಗಳ ಸರ್ಕಾರ ಅಂತ ಯಾಕೆ ಕರೆಸ್ಕೊಳ್ತಾ ಇದ್ದೀರಿ? ನಿಮಗೆ ಒಂದು ಸ್ಪಷ್ಟವಾಗಿ, ಒಂದು ಶುದ್ಧವಾಗಿ ಆಡಳಿತ ಮಾಡುವಂಥ ಸಾಧ್ಯತೆ ಇಲ್ವೇನು? ಹಾಗಾದರೆ ಕಳೆದ ಬಾರಿಯ ನಿಮ್ಮ ಪೂರ್ಣಾವಧಿಯಲ್ಲಿ ಈ ರೀತಿಯ ಹಗರಣಗಳು ಎಲ್ಲೂ ಕಾಣಿಸ್ಕೊಂಡಿರಲಿಲ್ವಲ್ಲ, ಈಗ ಯಾಕೆ ಕಾಣಿಸ್ಕೊಳ್ತಾ ಇದೆ? ಅಂದರೆ ಅಧಿಕಾರದ ರಾಜಕಾರಣಕ್ಕಾಗಿ. ಅದರಲ್ಲೂ ಮತ್ತೊಂದು ಹೇಳ್ತೀರಿ, ಚುನಾವಣೆಗೆ ಯಾವುದೇ ಹಣವನ್ನು ಬಳಸಿಲ್ಲ, ಮತ್ತು ತನಿಖೆ ನಡೀತಾ ಇರುವಾಗ ನೀವು ಯಾಕೆ ತೀರ್ಪು ಕೊಡ್ತೀರಿ? ತನಿಖೆ ನಡೆಯುತ್ತಾ ಇರುವಾಗ ನೀವು ತೀರ್ಪಿನ ರೀತಿಯಲ್ಲಿ ಮಾತಾಡುವಂಥ ಅವಶ್ಯಕತೆ ಏನು? ಹಾಗಾದರೆ ಇದ್ರ ಹಿಂದಿರುವಂಥ ದುರುದ್ದೇಶ ಏನು, ಉದ್ದೇಶ ಏನು? ಹಗರಣ ನಡೆದಿದೆ ಅಂತ ಒಪ್ಪಿಕೊಳ್ತೀರಿ ಅಂತ ಆದರೆ ಆ ಹಗರಣ ನಡೆದ ಕಾರಣಕ್ಕಾಗಿ, ಈ ಒಪ್ಪಿಕೊಂಡ ಕಾರಣಕ್ಕಾಗಿ ನೀವು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕಿತ್ತು. ಒಂದು ಮುತ್ಸದ್ದಿ ರಾಜಕಾರಣದ ಅದು ಲಕ್ಷಣ. ಅದು ಹಗರಣ ನಡೆದಿದೆ, ಕೋಟ್ಯಾಂತರ ರೂಪಾಯಿ ಹಗರಣ. ಮತ್ತೆ ಮತ್ತೆ ಡಿಗ್ ಮಾಡಿದಷ್ಟು ಹಗರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಷ್ಟಾಗಿಯೂ ನೀವು ಅಧಿಕಾರದಲ್ಲೇ ಉಳಿಬೇಕು ಅನ್ನುವಂಥ ಗಮ್ ಹಾಕಿ ಕೂತಿದ್ದೀರಲ್ಲ, ಎಷ್ಟು ದಾಷ್ಟ್ಯ, ಎಷ್ಟು ನಿರ್ಲಜ್ಜತೆ! ಪ್ರಜಾಪ್ರಭುತ್ವದ ಇಡೀದಾದ ಆಶಯದ ಬಗ್ಗೆ ನಿಮಗಿರುವ ಕಾಳಜಿ ಏನು? ಸಂವಿಧಾನ ರಕ್ಷಣೆ, ಸಂವಿಧಾನ ರಕ್ಷಣೆ ಅಂತ ಇಡೀ ದೇಶಾದ್ಯಂತ ಕೂಗ್ತಾ ಹೊರಟಿದ್ದೀರಿ. ಸಂವಿಧಾನ ಏನನ್ನ ಹೇಳ್ತದೆ? ಏನೇ ಭ್ರಷ್ಟಾಚಾರ ಆದರೂ, ಜನದ್ರೋಹ ಆದರೂ, ಜನರ ಹಣವನ್ನು ದುರುಪಯೋಗ ಪಡಿಸ್ಕೊಂಡ್ರು ನೀವು ಕುರ್ಚಿಗೆ ಗಮ್ ಹಾಕ್ಕೊಂಡು ಕೂತ್ಕೊಳ್ಳಿ, ಯಾವುದೇ ರೀತಿಯಲ್ಲೂ ನೀವು ರಾಜೀನಾಮೆ ಕೊಡಬೇಡಿ. ಹಾಗಾದರೆ ಇದು ಯಾವ ಪ್ರಭುತ್ವ? ಮೋದಿಯವರಿಗೆ ಹೇಳ್ತೀರಲ್ಲ ನೀವು, ನಿರಂಕುಶ ಪ್ರಭುತ್ವ, ಹಿಟ್ಲರ್ ಆಡಳಿತ. ಇದೇನಿದು? ಹಗರಣ ನಡೆದಿದೆ ಅಂತ ಒಪ್ಕೊಂಡಿದ್ದೀರಿ, ಹಾಗಾದರೆ ದುರುಪಯೋಗ ಆಗಿದೆ ಅಂತ ಒಪ್ಕೊಂಡಿದ್ದೀರಿ,
ಶುದ್ಧವಾದ ಆಡಳಿತ ನಡೀತಾ ಇಲ್ಲ ಅನ್ನೋದನ್ನು ನೀವು ಒಪ್ಕೊಂಡಾಗಾಯಿತು. ನಿಮ್ಮದೇ ನೇತೃತ್ವದ ಆಡಳಿತದಲ್ಲಿ ಈ ಬಹುಕೋಟಿ ಹಗರಣ ನಡೆದಿದೆ ಅನ್ನೋದನ್ನು ನೀವು ಒಪ್ಕೊಳ್ತೀರಿ ಅಂತಾದರೆ ನಿಮಗೆ ನೈತಿಕತೆ ಇಲ್ಲವೇ? ನೀವು ರಾಜೀನಾಮೆಯನ್ನು ಯಾಕೆ ಕೊಡ್ತಾ ಇಲ್ಲ? ಇದು ಪ್ರತಿಪಕ್ಷ ಕೇಳ್ತಾ ಇರುವ ಪ್ರಶ್ನೆನೇ ಅಲ್ಲ, ಇದು ಜನ ಕೇಳ್ತಾ ಇರುವಂಥ ಪ್ರಶ್ನೆ. ಹೌದು, ಹಗರಣ ನಡೆದಿದೆ ಅನ್ನುವ ನೆಕ್ಸ್ಟ್ ಪ್ರಶ್ನೆ ಏನು, ನೆಕ್ಸ್ಟ್ ಉತ್ತರ ಏನು? ನೀವು ರಾಜೀನಾಮೆಯನ್ನು ಯಾಕೆ ಕೊಡುವುದಿಲ್ಲ? ಈ ದರಿದ್ರ BJPಯವರಿಗೆ ದಮ್ಮಿಲ್ಲ ಬಿಡಿ. ಯಾಕೆಂತಂದರೆ ಅವರ ಕೈಯೆಲ್ಲ ನಿಮ್ಮ ಕಿಸೆಯಲ್ಲೇ ಇದೆ. ಹೊಂದಾಣಿಕೆ ರಾಜಕೀಯ, ಅಡ್ಜಸ್ಟ್ಮೆಂಟ್ ರಾಜಕಾರಣ, ನಾನು ತಿಂತೇನೆ ನಿನ್ನ ಮೂಗಿಗೂ ಒರೆಸ್ತೇನೆ, ಸರ್ವೇ ಜನ ಸುಖಿನೋ ಭವಂತು, ಎರಡೂ ಪಕ್ಷಗಳು ಸುಖವಾಗಿರೋಣ, ನೀವು ಬಡ್ದಂಗೆ ಮಾಡಿ ನಾವು ಕೂಗ್ದಂಗೆ ಮಾಡ್ತೇವೆ, ಹಾವು ಸಾಯಬಾರ್ದು ಕೋಲು ನೋಯಬಾರ್ದು. ಈ ರಾಜಕಾರಣಕ್ಕೆ BJP ಬಂದು ನಿಂತಿದೆ. ಅದು ಯಾವ ಸಂದರ್ಭದಲ್ಲಿ ಹೈಕಮಾಂಡಿಗೆ ಅರ್ಥ ಆಗುತ್ತೋ, ಇಲ್ಲಿಯ ಎಲ್ಲ ಈ ಕಳ್ಳರನ್ನು ಅವರು ಒದ್ದೋಡಿಸ್ತಾರೋ ಗೊತ್ತಿಲ್ಲ. ಪ್ರಾಮಾಣಿಕರು ಮತ್ತು ಸ್ವಲ್ಪ ಮಟ್ಟಿಗೆ ಈ ಹಗರಣವನ್ನು ಬುಡ ಸಮೇತ ಕೆದಕಿ ಅಂಕಿಅಂಶಗಳ ಸಮೇತ NR ರಮೇಶರ ರೀತಿ ವಾಗ್ವಾದವನ್ನು ಮಂಡಿಸುವ, ಆಡಳಿತ ಪಕ್ಷವನ್ನು ಕಟ್ಟಿ ಹಾಕುವ, ಅವರ ಕುತ್ತಿಗೆಗೆ ಕೈ ಹಾಕುವ ಕೆಲಸವನ್ನು ಮಾಡುವವರೆಲ್ಲ ಹೊರಗಡೆ ಇದ್ದಾರೆ. ಇಲ್ಲಿ ಸ್ವಲ್ಪ ಜನಾನುರಾಗಿ ಮತ್ತು ಜನಮುಖಿ ರಾಜಕಾರಣ ಮಾಡುವವರು, ಪ್ರಾಮಾಣಿಕತೆ ಇದ್ದವರು, ಶುದ್ಧ ರಾಜಕಾರಣದ ಬಗ್ಗೆ ಒಲವಿದ್ದಂಥವರು ಕರ್ನಾಟಕದ BJPಗೆ ಬೇಡ, ವರ್ಜ್ಯ ಅದು. ಅವರಿಗೆ ದಗಾಕೋರರು ಬೇಕು, ಭ್ರಷ್ಟರು ಬೇಕು, ನೈತಿಕತೆಯನ್ನು ಕಳ್ಕೊಂಡವ್ರು ಬೇಕು. ಏನಕ್ಕೇನ ಆಡಳಿತ ಪಕ್ಷದೊಟ್ಟಿಗೂ ಎಲ್ಲರೊಟ್ಟಿಗೂ ಸೇರಿಕೊಂಡು ಪತ್ರಿಕೆ ಮತ್ತು TV ಎದುರು ಅಬ್ಬರಿಸಿ ಒಳಗೊಳಗೇನೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಸುಖವಾಗಿರುವಂಥ ಒಂದು ರಾಜಕಾರಣಕ್ಕೆ BJP ಇಳಿದಿರೋದ್ರಿಂದಲೇ ಕೇವಲ ಕುಮಾರಸ್ವಾಮಿ ಅವರು ಅದರ ಬಗ್ಗೆ ಪ್ರತಿಭಟಿಸಬೇಕು, ಮಾತಾಡಬೇಕೇ ಹೊರತು ಇವರು ನಿರ್ಣಾಯಕವಾಗಿ ಯಾವುದೇ ಮಾತುಗಳನ್ನು ಆಡ್ತಾ ಇಲ್ಲ. ಅದಲ್ಲದೆ ಇದ್ದರೆ ನಿನ್ನೆ ಸಿದ್ದರಾಮಯ್ಯನವರು ಅದನ್ನು ಒಪ್ಪಿಕೊಂಡ್ರು ಅಂತಾದರೆ ತಕ್ಷಣ ರಾಜೀನಾಮೆಗೆ ಒತ್ತಾಯ ಮಾಡಬೇಕಿತ್ತು, ಅದರ ಪಟ್ಟಿಡಬೇಕಿತ್ತು. ಅದನ್ನು ಮಾಡಿಲ್ಲ. ಎಲ್ಲೋ ಒಂದು ಕಡೆ ಶಸ್ತ್ರತ್ಯಾಗ ಮಾಡುವಂಥ ಲಕ್ಷಣ ಕಾಣಿಸ್ತಾ ಇತ್ತು. ಯಾಕೆಂತಂದರೆ ವಾಟ್ ನೆಕ್ಸ್ಟ್? ಹಗರಣ ಆಗಿದೆ ಅಂತ ಒಪ್ಕೊಳ್ತಾರೆ, 187 ಕೋಟಿ ಅಲ್ಲ, ಅದು 89 ಕೋಟಿ ಅಂತಾರೆ. ತನಿಖೆ ಆಗ್ತಾ ಇದೆ ಅಂತಾರೆ, ತನಿಖೆಯಿಂದ ಯಾವುದೇ ರೀತಿಯ ಸತ್ಯ ಹೊರಗೆ ಬರಲಿ, ನಾವು ಅದಕ್ಕೆ ರೆಡಿ ಅಂತಾರೆ. ಹಾಗಾದರೆ ನಾವು ಪ್ರತಿಭಟಿಸುವುದು ಯಾವ ನೆಲೆಯಲ್ಲಿ? ಈ ಗೊಂದಲ ರಾಜಕಾರಣದ ನಿಷ್ಣಾತೆಯ ಕೊರತೆ, ರಾಜಕಾರಣದ ಪ್ರಾಜ್ಞತೆಯ ಕೊರತೆ. ಯಾವ ರೀತಿ ಆಡಳಿತ ಪಕ್ಷದಲ್ಲಿದ್ದರೆ ವರ್ತಿಸಬೇಕು, ಯಾವ ರೀತಿ ಪ್ರತಿಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷವನ್ನು ಕುತ್ತಿಗೆ ಹಿಡಬೇಕು, ಈ ಚಾಣಾಕ್ಷತನದ ಕೊರತೆ. ಅದಕ್ಕಿಂತ ಮುಖ್ಯವಾಗಿ ಪ್ರಾಮಾಣಿಕತೆಯ ಕೊರತೆ. ಇದು ನಿನ್ನೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಂದು. ಎರಡನೇದು, DK ಶಿವಕುಮಾರ್ಗೆ ಈಗಾಗಲೇ ಕೊರಳಿಗೆ ಕತ್ತಿ ಬಿದ್ದಿದೆ. ತಿಹಾರ್ ಜೈಲಿನ ದಾರಿ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದರ ಮಧ್ಯೆ ಎಂಥ ಭಂಡತನ ಬಂಡೆಯದ್ದು ಅಂತಂದರೆ, ನಾಗೇಂದ್ರನ ಪರವಾಗಿ ಜನದೇಗುಲ ಸಂವಿಧಾನದ ಒಂದು ಪರಮ ಪವಿತ್ರವಾದಂಥ ಕೊಡುಗೆ ಅದು. ಆ ಅಂಗಳದಲ್ಲಿ, ಆ ನೆಲೆಯಲ್ಲಿ ನಿಂತು ಅಸೆಂಬ್ಲಿಯಲ್ಲಿ ಅವರು ಒಬ್ಬ ಭ್ರಷ್ಟನನ್ನು ಸಮರ್ಥಿಸ್ತಾರೆ. ಈಗ ನಾಗೇಂದ್ರನೇ ಇದರ ಕಿಂಗ್ ಪಿನ್ನು, ನಾಗೇಂದ್ರನೇ ಇದರ ಕೇಂದ್ರ ಬಿಂದು, ನಾಗೇಂದ್ರನ ಮೂಲಕವೇ ಈ ಭ್ರಷ್ಟಾಚಾರ ನಡೆದಿದೆ ಅನ್ನೋದರ ಬಗ್ಗೆ 3 ವಿಭಾಗಕ್ಕೂ ಅದರಲ್ಲಿ ದಾಖಲೆ ಸಿಕ್ಕಿದೆ. ED ಅಂತೂ ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನೇನು ಹೇಳ್ತಾರೆ? ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ED ಏನನ್ನ ಅಫಿಡವಿಟ್ ರೂಪದಲ್ಲಿ ಒಪ್ಪಿಸಿದೆ, ಅದು EDಯ ಅಭಿಪ್ರಾಯವೇ ಹೊರತು ಅದು ಒಪ್ಪಿತ ಅಭಿಪ್ರಾಯ ಅಲ್ಲ. ಸಿದ್ದರಾಮಯ್ಯನವರು ಹೇಳೋದು, ನಾಗೇಂದ್ರ ಅವರು ಅದನ್ನು ಕೊಟ್ಟಂಥ ಒಪ್ಪಿತ ಸ್ಟೇಟ್ಮೆಂಟ್ ಅಲ್ಲ ಅದು. ಅಂದರೆ ಈ ರೀತಿಯ ತರ್ಕವನ್ನು ತಾನೊಬ್ಬ ಲಾಯರ್ ಅನ್ನುವ ರೀತಿಯಲ್ಲೋ, ಅನುಭವಿ ರಾಜಕಾರಣಿ ಅನ್ನುವ ರೀತಿಯಲ್ಲೋ ಮಾಡಲಿಕ್ಕೆ ಜನರ ಎದುರು ನಾಚಿಕೆ ಆಗಬೇಕಲ್ಲ ನಿಮಗೆ? ಅದು ಆಗೋದಿಲ್ಲ ಈ ವಯಸ್ಸಲ್ಲಿ. ಒಂದು ಕಡೆ ನೀವು ಅದನ್ನು ಸಮರ್ಥಿಸ್ಕೊಳ್ತೀರಿ, ತಪ್ಪಾಗಿದೆ ಅಂತೀರಿ, ಭ್ರಷ್ಟಾಚಾರ ಆಗಿದೆ ಅಂತೀರಿ. ಆದರೆ ನಾನು ಮತ್ತೆ ಧೀಮಂತಿಕೆಯಿಂದ ನಿಮ್ಮ ಕಾಲದಲ್ಲಿ ಆಗಿಲ್ವನ್ರಿ, ನೀವೇನು ಮಾಡಿಲ್ವನ್ರಿ, ನೀವೇನು ತಿಂದು ಹಾಕಲಿಲ್ವನ್ರಿ? ಅವರು ತಿಂದು ಹಾಕ್ತಾರೆ, ಅವರು ಭ್ರಷ್ಟರು, ಅವರು ಜನದ್ರೋಹಿಗಳು. ಅದಕ್ಕಾಗಿ ಅವರನ್ನು ಒದ್ದೋಡಿಸಿದ್ದಾರೆ. ನಿಮಗೆ 136 ಸೀಟ್ ಕೊಟ್ಟದ್ದು ಯಾಕೆ?
ನೀವು ಪ್ರಾಮಾಣಿಕರು ಅಂತ. ನೀವು ಅವರು ಮಾಡಿದಾಗೆ ನೀವು ಮಾಡ್ತೀರಿ, ನೀವು ಮಾಡಿಲ್ಲ ಅಂದರೆ ನಮಗೆ ಯಾಕ್ರಿ ಹೇಳ್ತೀರಿ ಅಂತ ಆದರೆ ನೀವು ಯಾವ ರೀತಿಯ ನೈತಿಕ ಭ್ರಷ್ಟರು ಹಾಗಾದರೆ? ನೀವು ಯಾವುದೇ ರೀತಿಯ ಜನದ್ರೋಹಿಗಳು? ನೀವು ಜನರಿಗೆ ಏನು ಆಶ್ವಾಸನೆ ಕೊಟ್ರಿ? ಪೇ ಸಿ ಎಮ್ ಅಂದ್ರಿ, 40% ಅಂದ್ರಿ. ನೀವು ಮಾಡ್ತಾ ಇರೋದೇನೀಗ 29%, 30% ಕಮಿಷನ್ ನಡೀತಾ ಇದೆ. ಆಮೇಲೆ ಪೇ ಸಿ ಎಮ್ ಅಲ್ಲ, ಸಂಪುಟ ಪೇಮೆಂಟ್ ಆಗ್ತಾ ಇದೆ ಎಲ್ಲರಿಗೂ ಸಾಮೂಹಿಕವಾಗಿ. ಅಲ್ಲೊಬ್ಬ ಸಿ ಎಂ ಮಾತ್ರ ತಗೊಳ್ತಾ ಇದ್ದ ಅಂತ ನೀವು ಭಿತ್ತಿಪತ್ರ ಅಂಟಿಸಿದ್ರಿ. ಇಲ್ಲಿ ಸಂಪುಟದ ಎಲ್ಲ ಸಚಿವರು ಜನರೇನು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಭಾವಿಸಿದ್ರಾ? ನಿಮ್ಮ ನಿರ್ಲಜ್ಜತೆ, ನಿಮ್ಮ ನಿರ್ಲಕ್ಷ್ಯತೆ, ನಿಮ್ಮ ಜನದ್ರೋಹ, ಹಣ ಬಾಚುವ ದಂಧೆ, ಲೂಟಿಕೋರರ ದಂಧೆ ಇದು ಜನರಿಗೆ ಅರ್ಥ ಆಗಿದೆ. ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ಅಂತವರು ಉಪಮುಖ್ಯಮಂತ್ರಿಗಳು ವಿಧಾನಸಭಾ ಅಧಿವೇಶನದಲ್ಲಿ ನಾನು ಕರೆದು ಮಾತಾಡಿದ್ದೇನೆ, ನಾನು ಕೇಳಿದ್ದೇನೆ, ಅವರಿಲ್ಲ ನಾನು ಮಾಡಿಲ್ಲ ಅಂತ ತಪ್ಪುಗಳನ್ನು ಹೇಳಿದ್ದಾರೆ, ತನಿಖೆ ಆಗಲಿ, ಅವರು ಶುದ್ಧವಾಗಿ ಹೊರಗೆ ಬರ್ತಾರೆ. ಹಾಗಾದರೆ ತನಿಖೆಗೆ ಯಾಕೆ ಇದನ್ನು ಮಾಡಿದ್ರಿ? ಹೌದ್ರಿ, ಒಳ್ಳೆ ಕಥೆ ಐತಲ್ಲ. ಐ ಆಮ್ ಟೆಲಿಂಗ್ ಯು, ಟಿಲ್ ಟುಡೇ ಐ ಆಮ್ ಟೆಲಿಂಗ್ ಯು, ಇವತ್ತು ಹೇಳ್ತಾ ಇದ್ದೀನಿ, ಐ ಆಮ್ ಆನ್ ರೆಕಾರ್ಡ್. ಅವನು ಏನ್ ತಪ್ಪು ಮಾಡಿಲ್ಲ. ಎನ್ಕ್ವೈರಿ ಈಚೆ ಬರಲಿ, ಎಲ್ಲ ಗೊತ್ತಾಗ್ತದೆ. ನಾನು ಕರೆದು ಮಾತಾಡಿದ್ದೀನಿ, ಕುಂಡ್ರಿಸ್ಕೊಂಡು ಕೇಳಿದ್ದೀನಿ, ನಿಜ ಇದ್ರೆ ಒಪ್ಕೋ ಅಂತ ಹೇಳಿದೀವಿ. ವಾಲಂಟಿಯರ್ ರೆಸಿಗ್ನೇಷನ್ ಸಬ್ಮಿಟ್ ಮಾಡಿದ್ದಾನೆ. ನಾವು ರೆಸಿಗ್ನೇಷನ್ ಕೊಡು ಅಂತಾನೂ ಹೇಳಿಲ್ಲ. ಈ ಹಿಮ್ಸೆಲ್ಫ್ ಟೆಂಡರ್ ರೆಸಿಗ್ನೇಷನ್ ಆದಷ್ಟು ಜಲ್ದಿ ನಂದು ಎನ್ಕ್ವೈರಿ ಮಾಡಿ ಸ್ವಾಮಿ, ನಾನು ಕ್ಲೀನ್ ಆಗಾದ್ರೆ ನಾನು ವಾಪಸ್ ತಗೊಳ್ಳಿ ಅಂತ ಹೇಳಿದ್ದಾನೆ. ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಲೆಜಿಸ್ಲೇಟರ್, ಐ ಹ್ಯಾವ್ ಟು ಸ್ಪೀಕ್ ಟು ಹಿಮ್, ಐ ಹ್ಯಾವ್ ಸ್ಪೋಕನ್ ಟು ಹಿಮ್. ದೇರ್ ಇಸ್ ನೋ ಡೌಟ್ ಇನ್ ಇಟ್. ನೀವು ಕರ್ನಾಟಕ ಕಾಂಗ್ರೆಸ್ಸಿನ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ನಿಮ್ಮ ಹತ್ರ ಅವನು ಸತ್ಯ ಒಪ್ಕೊಂಡಿದ್ದಾನೆ ಅಂತ ಆದರೆ ನೀವು ಆ ಸತ್ಯವನ್ನು ಸ್ಥಿರೀಕರಿಸ್ತೀರಿ, ಒಪ್ಕೊಳ್ತೀರಿ, ಅವನು ಸತ್ಯ ಹರಿಶ್ಚಂದ್ರ ಅಂತ ನೀವು ಸರ್ಟಿಫಿಕೇಟ್ ಕೊಡ್ತೀರಿ ಅಂತ ಆದರೆ ತನಿಖೆಯನ್ನು ಬರ್ಖಾಸ್ಗೊಳಿಸ್ತೀರಿ, ನೀವೇ ಮುಂದುವರಿಸಿ. ತನಿಖೆಗೆ ಮಾಡ್ತಾ ಇರುವಂಥ ದ್ರೋಹ ಇದು, ತನಿಖೆಗೆ ಮಾಡ್ತಾ ಇರುವಂಥ ಅಪವಾದ, ತನಿಖೆಗೆ ಮಾಡ್ತಾ ಇರುವಂಥ ಅಡ್ಡಗಾಲು. ಇಡಿ ಅಂತ ಸಂಸ್ಥೆ ತನಿಖೆ ಮಾಡ್ತಾ ಇದೆ, ಅದಕ್ಕಾಗಾದರೆ ಅವರು ತನಿಖೆ ಮಾಡ್ತಾ ಇರುವಂಥ ತನಿಖೆ ಅದು ಏಕಮುಖವಾಗಿದೆ ಅಥವಾ ದುರುದ್ದೇಶಪೂರ್ವಕ, ಅದು ಪಕ್ಷ ವಿರೋಧಿ, ಅದು BJPಯ ಪ್ರೇರಿತ, ಈ ಥರದ ಅಪವಾದಗಳನ್ನು, ಈ ರೀತಿಯ ಒಂದು ಷಡ್ಯಂತ್ರವನ್ನು ಮಾಡುವ ಮೂಲಕ ಕರ್ನಾಟಕದ ಜನರ ತೆರಿಗೆಯ ಹಣದನ್ನು, ಅದರ ಮೇಲೆ ಆದಂಥ ಈ ವಂಚನೆಯನ್ನು ನೀವು ಸಾಮೂಹಿಕವಾಗಿ ಮುಚ್ಚಾಕ್ಲಿಕ್ಕೆ ಹೊರಟಿದ್ದೀರಿ. ಕಾಂಗ್ರೆಸ್ಸಿನ ಷಡ್ಯಂತ್ರ ಇದು, ಕಾಂಗ್ರೆಸ್ಸಿನ ವ್ಯವಸ್ಥಿತವಾದ ಪಿತೂರಿ. ನಿನ್ನೆ ಅದಕ್ಕೆ ಸಿದ್ದರಾಮಯ್ಯನ ವರ್ತನೆ, ಸಿದ್ದರಾಮಯ್ಯನವರ ಮಾತು, DK ಅವರ ಮಾತು ಇವೆಲ್ಲವೂ ಅತ್ಯಂತ ಉಜ್ವಲವಾದಂಥ ಸಾರ್ವಜನಿಕ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಈ ಮಟ್ಟಕ್ಕೆ ಇಳಿಬಾರ್ದಿತ್ತು. ತನಿಖೆಯ ಸಂಸ್ಥೆಗಳ ಮೇಲೆ ಯಾವುದೇ ರೀತಿಯ ಪರೋಕ್ಷವಾದಂಥ ದಾಳಿಯೂ ನಡೆಯಬಾರ್ದು, ಪ್ರಭಾವವೂ ನಡೆಯಬಾರ್ದು, ಹಾದಿ ತಪ್ಪಿಸುವ ಕೆಲಸವನ್ನು ನಡೆಯಬಾರ್ದು. ಆದರೆ ನಿನ್ನೆ ವಿಧಾನಸೌಧದ ಪಾವಿತ್ರ್ಯತೆಯನ್ನು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಅಪವಿತ್ರಗೊಳಿಸಿದೆ, ಅದರ ಇಡೀ ನಡಾವಳಿಗಳನ್ನು ಮೀರಿದೆ. ಎಲ್ಲೋ ಒಂದು ಕಡೆ ತನಿಖೆ ನಡೀತಾ ಇರುವಂಥದ್ದೇ ಇದು ಸುಳ್ಳು ತನಿಖೆ ಅನ್ನುವ ರೀತಿಯಲ್ಲಿ ಇಬ್ಬರು ಮಾತಾಡಿದ್ದಾರೆ, ಸಮರ್ಥನೆ ಮಾಡಿದ್ದಾರೆ. ಇದು ಅತ್ಯಂತ ಅಶ್ಲೀಲ ಮತ್ತು ಕೊಳಕು ಹೇಯ ರಾಜಕಾರಣ, ಅಸಂವಿಧಾನಿಕ ರಾಜಕಾರಣ, ಪ್ರಜಾಪ್ರಭುತ್ವದ ವಿರೋಧಿ ರಾಜಕಾರಣ, ಜನತಂತ್ರ ವ್ಯವಸ್ಥೆಯನ್ನು ದುರುಪಯೋಗಪಡಿಸ್ಕೊಂಡಂಥ ರಾಜಕಾರಣ ಇದು. ಮತ್ತು ದಾಷ್ಟ್ಯತೆಯಿಂದ ಕೂಡಿದೆ. ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಒಂದು ದಾಷ್ಟ್ಯತೆ ಅಡರಿದೆ. ನಾವು ಏನು ಮಾಡಿದ್ರೂ ನಡೀತದೆ, ನಮ್ಮ ಹತ್ರ 136 ಸೀಟ್ ಇದೆ. ಇದು ಅತ್ಯಂತ ಬಹಳ ಶೋಚನೀಯ ಸ್ಥಿತಿ. ಮತ್ತು ಕರ್ನಾಟಕಕ್ಕೆ ಇನ್ನು ಮುಂದೆ ಎಂತೆಂಥ ದುರ್ಭಿಕ್ಷ ಯೋಗ ಕಾದಿದೆಯೋ ಅನ್ನೋ ಗೊತ್ತಿಲ್ಲ. ಆ ನೇಹನ ಪ್ರಕರಣದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಅಂಥ ದ್ರಾವಿಡ್ಯ, ಅಂಥ ರಾಹುಲ್ ದ್ರಾವಿಡ್ ತನ್ನ ಕೋಚಿಂಗ್ ಯಾವ ರೀತಿಯ ಶ್ರೇಷ್ಠತೆಯನ್ನು ಮತ್ತು ಸಾಂಘಿಕತೆಯನ್ನು ಹೊಂದಿದೆ, ಇಡೀ ಆಟಗಾರರ ಆತ್ಮಸ್ಥೈರ್ಯವನ್ನು ನಾನು ಯಾವ ರೀತಿ ಪ್ರೇರೇಪಿಸಬಲ್ಲೆ, ಇನ್ಕ್ಲೂಡಿಂಗ್ ಕೊಹ್ಲಿಯಿಂದ ಶುರು ಮಾಡಿ ಪ್ರತಿಯೊಬ್ಬರನ್ನು ಯಾವುದೇ ಒಳ ರಾಜಕಾರಣ ನುಸುಳದೆ ಹಾಗೆ ನೋಡಿಕೊಂಡು ಒಂದು ಕ್ರೀಡಾ ಸ್ಫೂರ್ತಿಯೇ ಪರಮಧರ್ಮ, ಪರಮೋಚ್ಚ ಧರ್ಮ ಅನ್ನುವ ರೀತಿಯಲ್ಲಿ ದ್ರಾವಿಡ ನಡ್ಕೊಂಡ ರೀತಿಯೇ, ದ್ರಾವಿಡನ ಸ್ಕಿಲ್ಲು, ದ್ರಾವಿಡರ ಪ್ರತಿಭೆ, ದ್ರಾವಿಡರ ನಿರ್ವ್ಯಾಜ್ಯ ಪ್ರೀತಿ, ಆ ಸಾಂಘಿಕವಾದಂಥ ಒಂದು ಕಟ್ಟುವಿಕೆ, ಅದೆಲ್ಲದಕ್ಕೆ ಇವತ್ತು ವಿಶ್ವಮಾನ್ಯವಾದಂಥ T20 ಒಂದು ವಿಶ್ವ ಕಿರೀಟವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು, ವಿಶ್ವಕಪ್ಪನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು.
ಇಡೀ ಪ್ರಧಾನಿಯವರು ತಕ್ಷಣ ತನ್ನ ಕಾರ್ಯಬಾಹುಳದ ಮಧ್ಯೆಯೇ ಅವರೊಟ್ಟಿಗೆ ಸಮಯವನ್ನು ಕಳೆದರು, ಅವರೊಟ್ಟಿಗೆ ಸಂವಾದವನ್ನು ಮಾಡಿದರು, ಅವರಿಗೆ ಹುರಿದುಂಬಿಸಿದರು. ಆದರೆ ನಮ್ಮಲ್ಲಿ ನಿನ್ನೆ ವಿಧಾನಸಭಾಧ್ಯಕ್ಷರು ಒಂದು ಅಭಿನಂದನೆಯನ್ನು ಸಲ್ಲಿಸಿದ್ದು ಬಿಟ್ಟರೆ ಮುಖ್ಯಮಂತ್ರಿಯವರು ಎಲ್ಲೋಗಿದ್ರು, ಸಂಪುಟ ಎಲ್ಲೋಗಿತ್ತು, ಅವರನ್ನು ವಿಧಾನಸೌಧದಲ್ಲಿ ಕರೆದು ಒಂದು ಸನ್ಮಾನ ಮಾಡುವಂಥ ಕನಿಷ್ಠ ಪ್ರಜ್ಞೆ ಇಲ್ಲ. ಅಂದರೆ ಇವರಿಗೆ ಅಧಿಕಾರದ ರಾಜಕಾರಣವೇ ಮುಖ್ಯ ಹೊರತು ಯಾವುದೇ ಸಾಂಸ್ಕೃತಿಕವಾದಂಥ ಅಥವಾ ಯಾವುದೇ ರೀತಿಯ ಕ್ರೀಡಾ ಮನೋಭಾವದ ಅಥವಾ ನಮ್ಮ ಕರ್ನಾಟಕದ ದ್ರಾವಿಡ್ ಅವರ ಒಂದು ಶ್ರಮ ಮತ್ತು ಅವರ ಯೋಗ್ಯತೆ, ಅವರ ಪ್ರತಿಭೆ, ಅವರ ಗುಣಾಢ್ಯತೆಯ ಪ್ರತೀಕವಾಗಿ ಇಂಥ ಒಂದು ಸಾಧನೆ ಆಗಿದೆ. ಅದನ್ನು ಏಕವ್ಯಕ್ತಿಯಾಗಿ ಅವರನ್ನು ಕರೆದು ಗೌರವಿಸಬೇಕು ಅನ್ನೋದಂಥದ್ದು ಇವತ್ತಿನವರೆಗೂ ನಡೆದಿಲ್ಲ. ಅಂದರೆ ಇಷ್ಟರ ಮಟ್ಟಿಗೆ ದುರಹಂಕಾರ, ನಿರ್ಲಕ್ಷ್ಯ, ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಕೂಡ ಸಮರ್ಥಿಸುವ, ತಪ್ಪುಗಳನ್ನು ಆಗಿದೆ ಅಂತ ಒಪ್ಪಿಕೊಳ್ಳುವ ಭಂಡತನವನ್ನು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆಯಲ್ಲ, ಇದು ರಾಜಕಾರಣಕ್ಕೆ ಶೋಭೆ ತರುವಂಥದ್ದು ಅಲ್ಲ, ಮತ್ತು ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುವಂಥದ್ದು ಅಲ್ಲ, ಇದು ಸಂವಿಧಾನಾತ್ಮಕವಾದದ್ದು ಅಲ್ಲ, ಇದು ಅಸಂವಿಧಾನಿಕವಾದದ್ದು. ಮತ್ತು ಒಂದು ರೀತಿಯಲ್ಲಿ ಹಿಟ್ಲರ್ ಆಡಳಿತ ಅಂತ ನೀವೇ ಕರೆದಿದ್ದೀರಿ ಕಾಂಗ್ರೆಸ್ನವರು. ನಿಮ್ಮದೇ ರಾಜ್ಯದ ಆಡಳಿತದಲ್ಲಿ ಇರುವುದು ಹಿಟ್ಲರ್ ಆಡಳಿತ, ನೆನಪಿಡಿ. ನಮಸ್ತೆ.